ಹೋಟೆಲ್ ಮಾಲೀಕರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಕೊಡ್ತಾ ಇದೆ. ಆಲ್ರೆಡಿ ಮಧ್ಯಪ್ರಾಚ್ಯ ಯುದ್ಧದಿಂದ ಬೇಸತ್ತಿರುವಂಥ ನಮ್ಮ ಜನ ಗ್ಯಾಸ್ ಇಲ್ಲದೆ ಪರದಾಡುವಂಥ ಸಂದರ್ಭದಲ್ಲಿ ಈಗ ಮತ್ತೊಮ್ಮೆ ಶಾಕ್ ನ್ಯೂಸ್. ಏಕಾಏಕಿ ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಸಿದೆ ಕೇಂದ್ರ. ಕಮರ್ಷಿಯಲ್ ಸಿಲಿಂಡರ್ಗೆ 993 ರೂಪಾಯಿ ದರ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಬಳಿಕ ಮೂರನೇ ಬಾರಿಗೆ ಬೆಲೆ ಏರಿಕೆ ಆಗ್ತಾ ಇರೋದು. ಇದು ಮಾಲೀಕರಿಗೆ ಮತ್ತು ಹೋಟೆಲ್ ಉದ್ಯಮ ನೆಲಕಚ್ಚುವ ಆತಂಕ ಇದೆ ಈಗಾಗಲೇ. ಆಯಿತಾ, ಈಗ ಆಲ್ರೆಡಿ ಗ್ಯಾಸ್ ಸಿಗದೆ ಇಲ್ಲೇ ಸಿಟಿಲಂತೂ ನಗರ ಪ್ರದೇಶಗಳಲ್ಲಂತೂ ಸಿಕ್ಕ ಪ್ಲೇವುಡ್ಗಳು ಯಾವುದ್ಯಾವುದೋ ಮರದ್ದು ಟೇಬಲ್ಗಳನ್ನೆಲ್ಲ ಮುರಿದು ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಮೇಲೆ ಇನ್ನೂ ನಿಮಗೆ ನೇರವಾಗಿ ಹೇಳಬೇಕು ಅಂತಂದರೆ ಕೆಲವ್ರದ್ದು ಇಲ್ಲೂ ಕೂಡ ಆಟಾಟೋಪಗಳು ದುಡ್ಡು ಮಾಡುವಂಥ ಪರಿಸ್ಥಿತಿಗಳು ಶುರುವಾಗ್ಬಿಟ್ಟಿದೆ. ಈ ದೊಡ್ಡ ಹೋಟೆಲ್ಗಳಿಗೆ ಸ್ಟಾಕ್ ವೈಸ್ ಬ್ಲಾಕ್ನಲ್ಲಿ ಇಟ್ಕೊತಾ ಇದ್ದಾರೆ. ನಾರ್ಮಲ್ ಆಗಿ ಸಣ್ಣ ಪುಟ್ಟ ಹೋಟೆಲ್ ಮಾಲೀಕರಿಗೆ ಸಿಗ್ತಾನೇ ಇಲ್ಲ. ಕೇಳಿದ್ರೆ ಗ್ಯಾಸ್ ಏಜೆನ್ಸಿಯಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರಂತೆ. ಆದರೆ ದೊಡ್ಡ ಹೋಟೆಲ್ಗಳಲ್ಲಿ ಗೋಡನ್ಗಳಲ್ಲಿ ಸ್ಟಾಕ್ ಮಾಡಿ ಇಟ್ಕೊತಿರುವಂಥ ಆರೋಪಗಳು ಕೂಡ ನಾವು ಹೊರಗಡೆ ಶೂಟ್ಗೆ ಹೋದಾಗ ಈ ರೀತಿ ಆರೋಪಗಳು ಕೇಳಿ ಬರ್ತಾ ಇದೆ. ಅದರ ನಡುವೆ ಇದು ಬೇರೆ ಈಗ ಸಂಕಷ್ಟ. ತಿರ್ಗಾ 993 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಒಂದೊಂದು ಸಿಲಿಂಡರ್ಗೆ, ಕಮರ್ಷಿಯಲ್ ಸಿಲಿಂಡರ್ಗೆ 5,000, 6,000, 7,000, 9,000 ಒಂದೊಂದು ಕಡೆ ಒಂದೊಂದು ರೇಟ್ ದಾಟಿದೆ. ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GST ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ಹೋಟೆಲ್ ಮಾಲೀಕರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಕೊಡ್ತಾ ಇದೆ. ಆಲ್ರೆಡಿ ಮಧ್ಯಪ್ರಾಚ್ಯ ಯುದ್ಧದಿಂದ ಬೇಸತ್ತಿರುವಂಥ ನಮ್ಮ ಜನ ಗ್ಯಾಸ್ ಇಲ್ಲದೆ ಪರದಾಡುವಂಥ ಸಂದರ್ಭದಲ್ಲಿ ಈಗ ಮತ್ತೊಮ್ಮೆ ಶಾಕ್ ನ್ಯೂಸ್. ಏಕಾಏಕಿ ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಸಿದೆ ಕೇಂದ್ರ. ಕಮರ್ಷಿಯಲ್ ಸಿಲಿಂಡರ್ಗೆ 993 ರೂಪಾಯಿ ದರ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಬಳಿಕ ಮೂರನೇ ಬಾರಿಗೆ ಬೆಲೆ ಏರಿಕೆ ಆಗ್ತಾ ಇರೋದು. ಇದು ಮಾಲೀಕರಿಗೆ ಮತ್ತು ಹೋಟೆಲ್ ಉದ್ಯಮ ನೆಲಕಚ್ಚುವ ಆತಂಕ ಇದೆ ಈಗಾಗಲೇ. ಆಯಿತಾ, ಈಗ ಆಲ್ರೆಡಿ ಗ್ಯಾಸ್ ಸಿಗದೆ ಇಲ್ಲೇ ಸಿಟಿಲಂತೂ ನಗರ ಪ್ರದೇಶಗಳಲ್ಲಂತೂ ಸಿಕ್ಕ ಪ್ಲೇವುಡ್ಗಳು ಯಾವುದ್ಯಾವುದೋ ಮರದ್ದು ಟೇಬಲ್ಗಳನ್ನೆಲ್ಲ ಮುರಿದು ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಮೇಲೆ ಇನ್ನೂ ನಿಮಗೆ ನೇರವಾಗಿ ಹೇಳಬೇಕು ಅಂತಂದರೆ ಕೆಲವ್ರದ್ದು ಇಲ್ಲೂ ಕೂಡ ಆಟಾಟೋಪಗಳು ದುಡ್ಡು ಮಾಡುವಂಥ ಪರಿಸ್ಥಿತಿಗಳು ಶುರುವಾಗ್ಬಿಟ್ಟಿದೆ. ಈ ದೊಡ್ಡ ಹೋಟೆಲ್ಗಳಿಗೆ ಸ್ಟಾಕ್ ವೈಸ್ ಬ್ಲಾಕ್ನಲ್ಲಿ ಇಟ್ಕೊತಾ ಇದ್ದಾರೆ. ನಾರ್ಮಲ್ ಆಗಿ ಸಣ್ಣ ಪುಟ್ಟ ಹೋಟೆಲ್ ಮಾಲೀಕರಿಗೆ ಸಿಗ್ತಾನೇ ಇಲ್ಲ. ಕೇಳಿದ್ರೆ ಗ್ಯಾಸ್ ಏಜೆನ್ಸಿಯಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರಂತೆ. ಆದರೆ ದೊಡ್ಡ ಹೋಟೆಲ್ಗಳಲ್ಲಿ ಗೋಡನ್ಗಳಲ್ಲಿ ಸ್ಟಾಕ್ ಮಾಡಿ ಇಟ್ಕೊತಿರುವಂಥ ಆರೋಪಗಳು ಕೂಡ ನಾವು ಹೊರಗಡೆ ಶೂಟ್ಗೆ ಹೋದಾಗ ಈ ರೀತಿ ಆರೋಪಗಳು ಕೇಳಿ ಬರ್ತಾ ಇದೆ. ಅದರ ನಡುವೆ ಇದು ಬೇರೆ ಈಗ ಸಂಕಷ್ಟ. ತಿರ್ಗಾ 993 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಒಂದೊಂದು ಸಿಲಿಂಡರ್ಗೆ, ಕಮರ್ಷಿಯಲ್ ಸಿಲಿಂಡರ್ಗೆ 5,000, 6,000, 7,000, 9,000 ಒಂದೊಂದು ಕಡೆ ಒಂದೊಂದು ರೇಟ್ ದಾಟಿದೆ. ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GST ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ಹೋಟೆಲ್ ಮಾಲೀಕರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಕೊಡ್ತಾ ಇದೆ. ಆಲ್ರೆಡಿ ಮಧ್ಯಪ್ರಾಚ್ಯ ಯುದ್ಧದಿಂದ ಬೇಸತ್ತಿರುವಂಥ ನಮ್ಮ ಜನ ಗ್ಯಾಸ್ ಇಲ್ಲದೆ ಪರದಾಡುವಂಥ ಸಂದರ್ಭದಲ್ಲಿ ಈಗ ಮತ್ತೊಮ್ಮೆ ಶಾಕ್ ನ್ಯೂಸ್. ಏಕಾಏಕಿ ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಸಿದೆ ಕೇಂದ್ರ. ಕಮರ್ಷಿಯಲ್ ಸಿಲಿಂಡರ್ಗೆ 993 ರೂಪಾಯಿ ದರ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಬಳಿಕ ಮೂರನೇ ಬಾರಿಗೆ ಬೆಲೆ ಏರಿಕೆ ಆಗ್ತಾ ಇರೋದು. ಇದು ಮಾಲೀಕರಿಗೆ ಮತ್ತು ಹೋಟೆಲ್ ಉದ್ಯಮ ನೆಲಕಚ್ಚುವ ಆತಂಕ ಇದೆ ಈಗಾಗಲೇ. ಆಯಿತಾ, ಈಗ ಆಲ್ರೆಡಿ ಗ್ಯಾಸ್ ಸಿಗದೆ ಇಲ್ಲೇ ಸಿಟಿಲಂತೂ ನಗರ ಪ್ರದೇಶಗಳಲ್ಲಂತೂ ಸಿಕ್ಕ ಪ್ಲೇವುಡ್ಗಳು ಯಾವುದ್ಯಾವುದೋ ಮರದ್ದು ಟೇಬಲ್ಗಳನ್ನೆಲ್ಲ ಮುರಿದು ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಮೇಲೆ ಇನ್ನೂ ನಿಮಗೆ ನೇರವಾಗಿ ಹೇಳಬೇಕು ಅಂತಂದರೆ ಕೆಲವ್ರದ್ದು ಇಲ್ಲೂ ಕೂಡ ಆಟಾಟೋಪಗಳು ದುಡ್ಡು ಮಾಡುವಂಥ ಪರಿಸ್ಥಿತಿಗಳು ಶುರುವಾಗ್ಬಿಟ್ಟಿದೆ. ಈ ದೊಡ್ಡ ಹೋಟೆಲ್ಗಳಿಗೆ ಸ್ಟಾಕ್ ವೈಸ್ ಬ್ಲಾಕ್ನಲ್ಲಿ ಇಟ್ಕೊತಾ ಇದ್ದಾರೆ. ನಾರ್ಮಲ್ ಆಗಿ ಸಣ್ಣ ಪುಟ್ಟ ಹೋಟೆಲ್ ಮಾಲೀಕರಿಗೆ ಸಿಗ್ತಾನೇ ಇಲ್ಲ. ಕೇಳಿದ್ರೆ ಗ್ಯಾಸ್ ಏಜೆನ್ಸಿಯಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರಂತೆ. ಆದರೆ ದೊಡ್ಡ ಹೋಟೆಲ್ಗಳಲ್ಲಿ ಗೋಡನ್ಗಳಲ್ಲಿ ಸ್ಟಾಕ್ ಮಾಡಿ ಇಟ್ಕೊತಿರುವಂಥ ಆರೋಪಗಳು ಕೂಡ ನಾವು ಹೊರಗಡೆ ಶೂಟ್ಗೆ ಹೋದಾಗ ಈ ರೀತಿ ಆರೋಪಗಳು ಕೇಳಿ ಬರ್ತಾ ಇದೆ. ಅದರ ನಡುವೆ
ಇದು ಬೇರೆ ಈಗ ಸಂಕಷ್ಟ. ತಿರ್ಗಾ 993 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಒಂದೊಂದು ಸಿಲಿಂಡರ್ಗೆ, ಕಮರ್ಷಿಯಲ್ ಸಿಲಿಂಡರ್ಗೆ 5,000, 6,000, 7,000, 9,000, ಒಂದೊಂದು ಕಡೆ ಒಂದೊಂದು ರೇಟ್ ದಾಟಿದೆ. ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ಹೋಟೆಲ್ ಮಾಲೀಕರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಕೊಡ್ತಾ ಇದೆ. ಆಲ್ರೆಡಿ ಮಧ್ಯಪ್ರಾಚ್ಯ ಯುದ್ಧದಿಂದ ಬೇಸತ್ತಿರುವಂಥ ನಮ್ಮ ಜನ ಗ್ಯಾಸ್ ಇಲ್ಲದೆ ಪರದಾಡುವಂಥ ಸಂದರ್ಭದಲ್ಲಿ ಈಗ ಮತ್ತೊಮ್ಮೆ ಶಾಕ್ ನ್ಯೂಸ್. ಏಕಾಏಕಿ ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಸಿದೆ ಕೇಂದ್ರ. ಕಮರ್ಷಿಯಲ್ ಸಿಲಿಂಡರ್ಗೆ 993 ರೂಪಾಯಿ ದರ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಬಳಿಕ 3ನೇ ಬಾರಿಗೆ ಬೆಲೆ ಏರಿಕೆ ಆಗ್ತಾ ಇರೋದು. ಇದು ಮಾಲೀಕರಿಗೆ ಮತ್ತು ಹೋಟೆಲ್ ಉದ್ಯಮ ನೆಲಕಚ್ಚುವ ಆತಂಕ ಇದೆ ಈಗಾಗಲೇ. ಆಯಿತಾ, ಈಗ ಆಲ್ರೆಡಿ ಗ್ಯಾಸ್ ಸಿಗದೆ ಇಲ್ಲೇ ಸಿಟಿಲಂತೂ, ನಗರ ಪ್ರದೇಶಗಳಲ್ಲಂತೂ ಸಿಕ್ಕ ಪ್ಲೇವುಡ್ಗಳು, ಯಾವುದ್ಯಾವುದೋ ಮರದ್ದು ಟೇಬಲ್ಗಳನ್ನೆಲ್ಲ ಮುರಿದು ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಮೇಲೆ ಇನ್ನೂ ನಿಮಗೆ ನೇರವಾಗಿ ಹೇಳಬೇಕು ಅಂತಂದರೆ, ಕೆಲವ್ರದ್ದು ಇಲ್ಲೂ ಕೂಡ ಆಟಾಟೋಪಗಳು, ದುಡ್ಡು ಮಾಡುವಂಥ ಪರಿಸ್ಥಿತಿಗಳು ಶುರುವಾಗ್ಬಿಟ್ಟಿದೆ. ಈ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಸ್ಟಾಕ್ ವೈಸ್ ಬ್ಲಾಕ್ನಲ್ಲಿ ಇಟ್ಕೊತಾ ಇದ್ದಾರೆ. ನಾರ್ಮಲ್ಲಾಗಿ ಸಣ್ಣ ಪುಟ್ಟ ಹೋಟೆಲ್ ಮಾಲೀಕರಿಗೆ ಸಿಗ್ತಾನೇ ಇಲ್ಲ. ಕೇಳಿದ್ರೆ ಗ್ಯಾಸ್ ಏಜೆನ್ಸಿಯಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರಂತೆ. ಆದರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ಗೋಡನ್ಗಳಲ್ಲಿ ಸ್ಟಾಕ್ ಮಾಡಿ ಇಟ್ಕೊತಿರುವಂಥ ಆರೋಪಗಳು ಕೂಡ ನಾವು ಹೊರಗಡೆ ಶೂಟ್ಗೆ ಹೋದಾಗ ಈ ರೀತಿ ಆರೋಪಗಳು ಕೇಳಿ ಬರ್ತಾ ಇದೆ. ಅದರ ನಡುವೆ ಇದು ಬೇರೆ ಈಗ ಸಂಕಷ್ಟ. ತಿರ್ಗಾ 993 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಒಂದೊಂದು ಸಿಲಿಂಡರ್ಗೆ, ಕಮರ್ಷಿಯಲ್ ಸಿಲಿಂಡರ್ಗೆ 5,000, 6,000, 7,000, 9,000, ಒಂದೊಂದು ಕಡೆ ಒಂದೊಂದು ರೇಟ್ ದಾಟಿದೆ. ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ಹೋಟೆಲ್ ಮಾಲೀಕರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಕೊಡ್ತಾ ಇದೆ. ಆಲ್ರೆಡಿ ಮಧ್ಯಪ್ರಾಚ್ಯ ಯುದ್ಧದಿಂದ ಬೇಸತ್ತಿರುವಂಥ ನಮ್ಮ ಜನ ಗ್ಯಾಸ್ ಇಲ್ಲದೆ ಪರದಾಡುವಂಥ ಸಂದರ್ಭದಲ್ಲಿ ಈಗ ಮತ್ತೊಮ್ಮೆ ಶಾಕ್ ನ್ಯೂಸ್. ಏಕಾಏಕಿ ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಸಿದೆ ಕೇಂದ್ರ. ಕಮರ್ಷಿಯಲ್ ಸಿಲಿಂಡರ್ಗೆ 993 ರೂಪಾಯಿ ದರ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಬಳಿಕ 3ನೇ ಬಾರಿಗೆ ಬೆಲೆ ಏರಿಕೆ ಆಗ್ತಾ ಇರೋದು. ಇದು ಮಾಲೀಕರಿಗೆ ಮತ್ತು ಹೋಟೆಲ್ ಉದ್ಯಮ ನೆಲಕಚ್ಚುವ ಆತಂಕ ಇದೆ ಈಗಾಗಲೇ. ಆಯಿತಾ, ಈಗ ಆಲ್ರೆಡಿ ಗ್ಯಾಸ್ ಸಿಗದೆ ಇಲ್ಲೇ ಸಿಟಿಲಂತೂ, ನಗರ ಪ್ರದೇಶಗಳಲ್ಲಂತೂ ಸಿಕ್ಕ ಪ್ಲೇವುಡ್ಗಳು, ಯಾವುದ್ಯಾವುದೋ ಮರದ್ದು ಟೇಬಲ್ಗಳನ್ನೆಲ್ಲ ಮುರಿದು ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಮೇಲೆ ಇನ್ನೂ ನಿಮಗೆ ನೇರವಾಗಿ ಹೇಳಬೇಕು ಅಂತಂದರೆ, ಕೆಲವ್ರದ್ದು ಇಲ್ಲೂ ಕೂಡ ಆಟಾಟೋಪಗಳು, ದುಡ್ಡು ಮಾಡುವಂಥ ಪರಿಸ್ಥಿತಿಗಳು ಶುರುವಾಗ್ಬಿಟ್ಟಿದೆ. ಈ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಸ್ಟಾಕ್ ವೈಸ್ ಬ್ಲಾಕ್ನಲ್ಲಿ ಇಟ್ಕೊತಾ ಇದ್ದಾರೆ. ನಾರ್ಮಲ್ಲಾಗಿ ಸಣ್ಣ ಪುಟ್ಟ ಹೋಟೆಲ್ ಮಾಲೀಕರಿಗೆ ಸಿಗ್ತಾನೇ ಇಲ್ಲ. ಕೇಳಿದ್ರೆ ಗ್ಯಾಸ್ ಏಜೆನ್ಸಿಯಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರಂತೆ. ಆದರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ಗೋಡನ್ಗಳಲ್ಲಿ ಸ್ಟಾಕ್ ಮಾಡಿ ಇಟ್ಕೊತಿರುವಂಥ ಆರೋಪಗಳು ಕೂಡ ನಾವು ಹೊರಗಡೆ ಶೂಟ್ಗೆ ಹೋದಾಗ ಈ ರೀತಿ ಆರೋಪಗಳು ಕೇಳಿ ಬರ್ತಾ ಇದೆ. ಅದರ ನಡುವೆ ಇದು ಬೇರೆ ಈಗ ಸಂಕಷ್ಟ. ತಿರ್ಗಾ 993 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಒಂದೊಂದು ಸಿಲಿಂಡರ್ಗೆ, ಕಮರ್ಷಿಯಲ್ ಸಿಲಿಂಡರ್ಗೆ 5,000, 6,000, 7,000, 9,000, ಒಂದೊಂದು ಕಡೆ ಒಂದೊಂದು ರೇಟ್ ದಾಟಿದೆ. ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ.